ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳೇ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೋದ ಕ್ಲಾಸ್ನಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಈ ಒಂದು ಪಠ್ಯದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನ ಸತತ 2ನೇ ಬಾರಿಗೆ ನಿಮ್ಗೆ ಕೇಳಿದೆ. ಯಾಕಂದ್ರೆ ಪಾಠ ದೊಡ್ಡದಿರೋದ್ರಿಂದ ಬಹಳಷ್ಟು ಪ್ರಶ್ನೆಗಳನ್ನ ಒಂದೇ ಸೆಷನ್ ಅಲ್ಲಿ ನಾವು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆ ಕಾರಣಕ್ಕೆ 2 ಸೆಷನ್ ನ ಮಾಡಿ ಸಾಧ್ಯವಾದಷ್ಟು ಬಹಳ ಉಪಯುಕ್ತವಾಗಿರುವಂತಹ ಪ್ರಶ್ನೆ ಪರೀಕ್ಷೆಯ ದೃಷ್ಟಿಯಿಂದ ನಿಮಗೆ ಬರುವಂತಹ ಪ್ರಶ್ನೆಗಳನ್ನ ನಾವು ಕೇಳಿದ್ವಿ. ಆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳಿಗೆ ಉತ್ತರವನ್ನ ಹುಡ್ಕೋಣ. ಪಾಠ ನಮ್ಮ ಸುತ್ತಮುತ್ತಲಿನ ದ್ರವ್ಯವು. ಈ ಒಂದು ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗೆ ಉತ್ತರವನ್ನ ನೋಡೋಣ. ಓಕೆ, ಸೊ ತಾವೆಲ್ಲರೂ ಮಾಡಿದೀರಾ ಅಂತ ಭಾವಿಸ್ತೀನಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ನ. ನನ್ನ ಸ್ಕ್ರೀನ್ ನ ಶೇರ್ ಮಾಡಿದ್ದೀನಿ. ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಈ ಒಂದು ಪಠ್ಯದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಹೀಗೆ. ಮೊದಲನೇ ಪ್ರಶ್ನೆ, ಘನವು ತನ್ನ ಘನರೂಪದಿಂದ ದ್ರವ ರೂಪಕ್ಕೆ ಪರಿವರ್ತವಾಗುವ ನಿಶ್ಚಿತ ತಾಪವನ್ನ ಏನೆಂದು ಕರೆಯುತ್ತಾರೆ? ಸೊ ಸಾಲಿಡ್ ತನ್ನ ಸಾಲಿಡ್ ರೂಪದಿಂದ ಲಿಕ್ವಿಡ್ ರೂಪಕ್ಕೆ ಪರಿವರ್ತನೆ ಆಗ್ಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ತಾಪ ಟೆಂಪರೇಚರ್ ಇರುತ್ತೆ, ಅದನ್ನ ಏನೆಂದು ಕರೀತಾರೆ? ಆಪ್ಷನ್ ಎ ದ್ರವೀಕರಣ, ಆಪ್ಷನ್ ಬಿ ಸಾಂದ್ರೀಕರಣ, ಆಪ್ಷನ್ ಸಿ ಘನೀಕರಣ ಹಾಗೂ ಆಪ್ಷನ್ ಡಿ ಘನದ ಕರಗುವ ಬಿಂದು. ಅರ್ಥ ಆಯ್ತಾ? ಸೊ ಘನದ ಕರಗುವ ಬಿಂದು ಅಂದ್ರೆ ಈ ಒಂದು ಬಾಯ್ಲಿಂಗ್ ಪಾಯಿಂಟ್, ಸಾಲಿಡ್ ನ ಬಾಯ್ಲಿಂಗ್ ಪಾಯಿಂಟ್, ಅದು ಸರಿಯಾದಂತಹ ಉತ್ತರವಾಗಿರುತ್ತೆ. ಸೊ ಯಾರೆಲ್ಲ ಮೊದಲನೇ ಪ್ರಶ್ನೆಗೆ ಡಿ ಅನ್ನುವಂತಹ ಉತ್ತರವನ್ನ ಬರೆದುಕೊಂಡಿರ್ತೀರಾ, ನಿಮ್ಮ ಉತ್ತರ ಸರಿ ಇದೆ ಅಂತ ಅರ್ಥ. ಎರಡನೇ ಪ್ರಶ್ನೆ, ಪ್ಯಾಸ್ಕಲ್ ಮೂಲಮಾನ ಯಾವ ಭೌತಿಕ ಪರಿಮಾಣಗಳಿಗೆ ಸಂಬಂಧಿಸಿದೆ? ಪ್ಯಾಸ್ಕಲ್ ಮೂಲಮಾನ ಯಾವ ಭೌತಿಕ ಪರಿಮಾಣಗಳಿಗೆ ಸಂಬಂಧಿಸಿದೆ? ಆಪ್ಷನ್ ಎ ತಾಪ, ಆಪ್ಷನ್ ಬಿ ಒತ್ತಡ, ಆಪ್ಷನ್ ಸಿ ತೂಕ, ಆಪ್ಷನ್ ಡಿ ರಾಶಿ. ಸರಿಯಾದಂತಹ ಉತ್ತರ ತಾಪ. ತಾಪಕ್ಕೆ ಸಂಬಂಧಪಟ್ಟಂತಹ ಮೂಲಮಾನ ಅಂದ್ರೆ ಅದು ಪ್ಯಾಸ್ಕಲ್ ಮೂಲಮಾನ. ಓಕೆ, ಮೂರನೇ ಪ್ರಶ್ನೆ, ಅತಿಯಾದ ತಾಪವನ್ನ ಮತ್ತು ಶಕ್ತಿಯುತ ಕಣಗಳೊಂದಿಗೆ ವಿದ್ಯುತ್ ಆವೇಶವನ್ನ ಹೊಂದಿರುವಂತಹ ಸ್ಥಿತಿಯನ್ನ ಏನೆಂದು ಕರೆಯುತ್ತಾರೆ? ಅತಿಯಾದ ತಾಪವನ್ನ ಮತ್ತು ಶಕ್ತಿಯುತ ಕಣಗಳೊಂದಿಗೆ ವಿದ್ಯುತ್ ಆವೇಶವನ್ನ ಹೊಂದಿರುವಂತಹ ಸ್ಥಿತಿಯನ್ನ ಏನೆಂದು ಕರೆಯುತ್ತಾರೆ? ಸರಿಯಾದಂತಹ ಉತ್ತರಗಳು ಹೀಗಿದ್ವು. ಆಪ್ಷನ್ ಎ ಉತ್ಪತನ, ಆಪ್ಷನ್ ಬಿ ಕುದಿಬಿಂದು, ಆಪ್ಷನ್ ಸಿ ಬಾಷ್ಪೀಕರಣ ಹಾಗೂ ಆಪ್ಷನ್ ಡಿ ಪ್ಲಾಸ್ಮಾ. ಪ್ಲಾಸ್ಮಾ ಸ್ಟೇಟ್ ಅಂತ ಹೇಳ್ತಾರಲ್ವಾ, ಪ್ಲಾಸ್ಮಾ ಸರಿಯಾದಂತಹ ಉತ್ತರವಾಗಿತ್ತು. ನಾಲ್ಕನೇ ಪ್ರಶ್ನೆ, ಮೇಲ್ಮೈನ ವಿಸ್ತೀರ್ಣ, ತಾಪದ ಏರಿಕೆ, ತೇವಾಂಶದ ಪ್ರಮಾಣ, ಪರಿಸರದ ಪವನ ಶಕ್ತಿ ಇವು ತಾಪವು ಅವಲಂಬಿಸಿರುವಂತಹ ಅಂಶಗಳು. ದಿಸ್ ವಾಸ್ ಅ ಸ್ಟೇಟ್ಮೆಂಟ್, ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ವಿ. ಮೇಲ್ಮೈನ ವಿಸ್ತೀರ್ಣ, ತಾಪದ ಏರಿಕೆ, ತೇವಾಂಶದ ಪ್ರಮಾಣ, ಪರಿಸರದ ಪವನ ಶಕ್ತಿ ಅಂದ್ರೆ ವಾಯು, ಗಾಳಿಯ ಶಕ್ತಿ, ಇವು ತಾಪವು ಅವಲಂಬಿಸಿರುವ ಅಂಶಗಳು. ಈ ವಾಕ್ಯ ಸರಿ ಇದೆಯೇ? ಹೌದು, ಇದು ಸರಿಯಾಗಿದೆ ಅನ್ನುವಂತಹ ಉತ್ತರ. ಕೊನೆಯ ಪ್ರಶ್ನೆ, ಇದು ಪ್ರಶ್ನೆ ಅನ್ನೋದಕ್ಕಿಂತ ವ್ಯಾಖ್ಯಾನವಾಗಿತ್ತು. ಇವುಗಳನ್ನ ನೀವು ನೋಟ್ಸ್ ರೀತಿ ಬರ್ಕೊಬಹುದು. ಯು ಕ್ಯಾನ್ ನೋಟ್ ಡೌನ್ ದೀಸ್ ಪಾಯಿಂಟ್ಸ್. ಇವುಗಳನ್ನ ವ್ಯಾಖ್ಯಾನಿಸಿ ಸುಮಾರು 1 ಮಾರ್ಕ್ ಅಥವಾ 2 ಮಾರ್ಕ್ ಪ್ರಶ್ನೆಯಾಗಿ ನಿಮ್ಗೆ ಬರಬಹುದು. ಮೊದಲನೇದು ದೃಢತೆ. ಅಣುಗಳ ರಚನೆ ಮತ್ತು ಜೋಡಣೆ ತುಂಬಾ ಒತ್ತಾಗಿದ್ದರೆ ಅಲ್ಲಿನ ದೃಢತೆ ಹೆಚ್ಚು. ಘನ ವಸ್ತುವಿನಲ್ಲಿ ದೃಢತೆ ಅಧಿಕವಾಗಿ ಇರುತ್ತದೆ. ಸೊ ನಾನ್ ನಿಮ್ಗೆ ನಮ್ಮ ಸುತ್ತಲಿನ ದ್ರವ್ಯವು ಈ ಒಂದು ಪಾಠವನ್ನ ಮಾಡ್ಬೇಕಾದ್ರೆ ಈ ರೀತಿ ಒಂದು ರಚನೆಯನ್ನ ತೋರಿಸಿದ್ದೆ. ಘನ ವಸ್ತುಗಳು ಹೀಗಿರುತ್ತೆ ಅನ್ನುವಂಥ ರಚನೆ. ಅಂದ್ರೆ ಒಂದರ ಮಧ್ಯೆ ಒಂದಕ್ಕೆ ಜಾಗ ಅನ್ನೋದು, ಗಾಳಿಗಳು ಓಡಾಡ್ಲಿಕ್ಕೆ ಜಾಗ ಅನ್ನೋದಿಲ್ಲ.
ಅದೇ ದ್ರವ ವಸ್ತು ಸ್ವಲ್ಪ ಸಡಿಲವಾಗಿ ಇರುತ್ತೆ. ಈ ರೀತಿಯಾಗಿ ಒಂದ್ ಸ್ವಲ್ಪ ಸಡಿಲತೆಯನ್ನ ನೀವು ಕಾಣಬಹುದು. ಅದೇ ಅನಿಲವನ್ನ ತೆಗೆದುಕೊಂಡಾಗ ಇಲ್ಲೊಂದ್ ಮೂಲೆ, ಹೀಗೊಂದ್ ಮೂಲೆ ಈ ರೀತಿಯಾಗಿರುತ್ತೆ. ಸೊ ಸಾರಿ ಘನ, ದ್ರವ, ಅನಿಲ, ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್ ಈ ರೀತಿಯಾಗಿ ಇರುತ್ತೆ ಅಲ್ವಾ? ಸೊ ಈಗ ನಾವೇನ್ ಹೇಳ್ತಾ ಇದ್ದೀವಿ, ದೃಢತೆ, ಈ ಒಂದು ಘನ ವಸ್ತುವಿನಲ್ಲಿ ದೃಢತೆ ಅನ್ನೋದು ಹೇರಳವಾಗಿ ಇರುತ್ತೆ ಅನ್ನೋದನ್ನ ಈ ಒಂದು ಪಾಠದಲ್ಲಿ ನೀವು ಕಾಣ್ತೀರಾ. ಅಣು ಆಟಮ್ಸ್ ಗಳ ರಚನೆ ಮತ್ತು ಜೋಡಣೆ ತುಂಬಾ ಒತ್ತಡ ಮತ್ತೆ ಒತ್ತಾಗಿದ್ದರೆ, ಈಗ ಕೂದಲು ಯಾರಿಗಾದ್ರೂ ತುಂಬಾ ಸೊಂಪಾಗಿದ್ರೆ ಒತ್ತಾಗಿದೆ ಕೂದಲು ಅಂತ ಹೇಳ್ತೀವಲ್ವಾ? ಅದೇ ರೀತಿ ಇಲ್ಲಿ ಅಣುಗಳ ಜೋಡಣೆ ತುಂಬಾ ಒತ್ತಡ ಹಾಗೂ ಒತ್ತಾಗಿದ್ದಾರೆ, ಅಲ್ಲಿನ ದೃಢತೆ ಹೆಚ್ಚು. ಘನವಸ್ತುವಿನಲ್ಲಿ ದೃಢತೆ ಅಧಿಕವಾಗಿ ಇರುತ್ತದೆ. ಇದು ದೃಢತೆಯ ವ್ಯಾಖ್ಯಾನ. ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಅಕಸ್ಮಾತ್ ನೋಟ್ ಮಾಡ್ಕೊಂಡೇ ಇದ್ದಂತಹ ಪಕ್ಷದಲ್ಲಿ ನಮ್ಮ ಯೂಟ್ಯೂಬ್ ವಾಹಿನಿಗೆ ನೀವು ಲಾಗಿನ್ ಆಗಿ ಅಲ್ಲೂ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೋಡಬಹುದು. ಎರಡನೇದು ಚಲನಾಶಕ್ತಿ. ಚಲನಾಶಕ್ತಿ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಲ್ವಾ? ಕೇಳಿದಿರಾ? ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಅನ್ನೋ ಪದಗಳ ಬಗ್ಗೆ ಕೇಳಿದಿರಾ? ಮುಂದಿನ ಕ್ಲಾಸ್ಗಳಲ್ಲಿ ಅದ್ರ ಬಗ್ಗೆ ವಿವರಣಾತ್ಮಕವಾಗಿ ನಾವು ಕಲ್ತ್ಕೊಂತ ಹೋಗ್ಬಹುದು. ಪ್ರಚನ ಶಕ್ತಿ ಅಂದ್ರೆ ಕೈನೆಟಿಕ್ ಎನರ್ಜಿ, ಚಲನಾಶಕ್ತಿ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ. ಚಲನ ಹೆಸರೇ ಹೇಳೋ ಹಾಗೆ ವಸ್ತು ಚಲನೆಯಿಂದ ಪಡೆದಂತಹ ಶಕ್ತಿ. ಒಂದು ವಸ್ತು ಅದರ ಚಲನೆಯಿಂದ, ಮೂವ್ಮೆಂಟ್ ಇಂದ ಪಡೆದಂತಹ ಶಕ್ತಿಯನ್ನ ಚಲನಾಶಕ್ತಿ ಅಂತ ಕರಿತೀವಿ. ಮೂರನೇ ಪಾಯಿಂಟ್ ಸಾಂದ್ರತೆ. ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಅಂತ ಅರ್ಥ. ರಾಶಿ ಮತ್ತು ಗಾತ್ರದ ಅನುಪಾತ. ಸಾಂದ್ರತೆ ಅಂದ್ರೆ ರಾಶಿ ಮತ್ತು ಗಾತ್ರದ ಅನುಪಾತ. ನಾಲ್ಕನೇದು ಕೊನೆದು ದ್ರವ್ಯದ ಚಲನೆ. ದ್ರವ್ಯದ ಅಣುಗಳ ನಡುವಿನ ಅಂತರ ಹೆಚ್ಚಾಗಿದ್ದು ಆಕರ್ಷಣೀಯ ಪ್ರಮಾಣ ಕಡಿಮೆಯಾಗಿದ್ದರೆ ಅಂತಹ ದ್ರವ್ಯಗಳು ಸುಲಭವಾಗಿ ಪ್ರವಹಿಸಲು ಸಾಧ್ಯವಾಗುತ್ತದೆ. ವೆರಿ ಗುಡ್ ಎಕ್ಸಾಂಪಲ್ ಅಂದ್ರೆ ನೀರು, ವಾಟರ್ ಅಥವಾ ಮಿಲ್ಕ್, ಹಾಲು. ಈಗ ನಾನು ಇಲ್ಲಿ ನಿಮ್ಗೆ ತೋರಿಸ್ತೇನೆ. ಕ್ಷಮಿಸಿ. ದ್ರವ್ಯದ ಶಕ್ತಿಯನ್ನ ನಾನು ಇಲ್ಲಿ ನಿಮ್ಗೆ ತೋರಿಸ್ತೇನೆ. ಸೊ ಇದು ದ್ರವ್ಯ ಏನಾಗುತ್ತೆ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ? ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದಾಗ, ನಾನು ಇದ್ರಲ್ಲಿ ನೀರಿದ್ದಾಗ ಅದನ್ನ ಇನ್ನೊಂದು ಕಡೆಗೆ ಸುರಿದಾಗ ಅದು ಈ ರೀತಿ ಚಲನೆಯನ್ನ ಕಾಣ್ತಾ ಹೋಗುತ್ತೆ. ಅದನ್ನೇ ನಾವು ದ್ರವ್ಯದ ಚಲನೆ ಅಂತ ಕರಿತೀವಿ. ಏನಂತ ಕರಿತೀವಿ? ದ್ರವ್ಯದ ಚಲನೆ ಅಂತ ಕರಿತೀವಿ. ದ್ರವ್ಯದ ಅಣುಗಳ ನಡುವಿನ ಅಂತರ ಹೆಚ್ಚಾಗಿದ್ದು ಆಕರ್ಷಣೆಯ ಪ್ರಮಾಣ ಕಡಿಮೆಯಾಗಿದ್ದರೆ ಅಂತಹ ದ್ರವ್ಯಗಳು ಸುಲಭವಾಗಿ ಪ್ರವಹಿಸಲು ಸಾಧ್ಯವಾಗುತ್ತದೆ. ಪ್ಲೀಸ್ ನೋಟ್ ಡೌನ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ದಯವಿಟ್ಟು ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಎಕ್ಸಾಮ್ ದೃಷ್ಟಿಯಿಂದ ಈ ಒಂದು ಪ್ರಶ್ನೆಯನ್ನ ನಿಮ್ ಕೇಳ್ತಾರೆ, ದ್ರವ್ಯದ ಚಲನೆ ಅಂತ ಹೇಳಿದ್ರೇನು, ಅಥವಾ ಘನ ರೂಪದಲ್ಲಿ ಇರುವಂತಹ ದೃಢತೆ ಅಂತ ಹೇಳಿದ್ರೇನು. ಸೊ ಆದ್ರಿಂದ ಈ ಪಾಯಿಂಟ್ ಗಳನ್ನ, ಈ ನೋಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಂತ ಹೋಗಿ. ಅಕಸ್ಮಾತ್ ಸಮಯ ಆಗ್ತಾ ಇಲ್ಲ, ನೋಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಆಗಿ ಅಲ್ಲಾದ್ರೂ ಈ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳಿ. ಕ್ಲಿಯರ್? ಅರ್ಥ ಆಯ್ತಾ? ಈ ಒಂದು 5 ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈಗ ನಾವು ನಮ್ಮ ಪಾಠದ ಕಡೆಗೆ ಗಮನ ಹರಿಸೋಣ. ಸೊ ಯಾವ ಪಾಠ ಮಾಡ್ತಾ ಇದ್ರಿ, ನೆನ್ಪಿದ್ಯಾ? ಯಾರಿಗಾದ್ರೂ ಹೇಳ್ತೀರಾ ಯಾವ ಪಾಠವನ್ನ ನಾವು ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು? ವೆರಿ ಗುಡ್. ಬೆಳೆಯ ಬಗ್ಗೆ ನಾವು ಪಾಠವನ್ನ ಮಾಡ್ತಾ ಇದ್ವಿ. ಸೊ ಈಗ ಈ ಒಂದು ಪಾಠವನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಪಾಠದ ಹೆಸರು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಆಹಾರ ಸಂಪನ್ಮೂಲಗಳಲ್ಲಿ, ಸಂಪನ್ಮೂಲ ಅಂದ್ರೆ ರಿಸೋರ್ಸಸ್, ಅರ್ಥ ಆಯ್ತಾ? ಸಂಪನ್ಮೂಲಗಳಲ್ಲಿ ಸುಧಾರಣೆ.
ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಈ ಒಂದು ಪಾಠದ ಒಂದು ಲಾಸ್ಟ್ ಆವೃತ್ತಿ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಕೋಷ್ಟಕವನ್ನ ನಾನು ನಿಮ್ಗೆ ತೋರಿಸಿದ್ದೆ. ಆ ಕೋಷ್ಟಕದಲ್ಲಿ ಈ ಒಂದು ಸಸ್ಯಗಳು ಚೆನ್ನಾಗಿ ಪೌಷ್ಟಿಕದಾಯಕವಾಗಿ ಅವು ಬೆಳಿಬೇಕು ಅಂತ ಹೇಳಿದ್ರೆ ಅವಕ್ಕೆ 16 ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂತ ಹೇಳಿದ್ದೆ. 16 ಪೋಷಕಾಂಶಗಳು ಬೇಕು ಅಂತ ಹೇಳಿದ್ದೆ. ದಯವಿಟ್ಟು ನೀವು ಲಾಸ್ಟ್ ಕ್ಲಾಸ್‌ನಲ್ಲಿ ನೋಟ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಕೇಳುವಂತಹ ಪ್ರಶ್ನೆ. ಆ 16 ಪೋಷಕಾಂಶಗಳು ಯಾವ್ದ್ಯಾವ್ದು ಅಂತ ಹೇಳೋದು. 1 ಕಾರ್ಬನ್, 2ನೇದು ಆಕ್ಸಿಜನ್ ಅಥವಾ ಆಮ್ಲಜನಕ, 3ನೇದು ನೈಟ್ರೋಜನ್, 4ನೇದು ಫಾಸ್ಫರಸ್, 5ನೇದು ಪೊಟ್ಯಾಷಿಯಂ, 6ನೇದು ಕ್ಯಾಲ್ಸಿಯಂ, 7ನೇದು ಮೆಗ್ನೀಷಿಯಂ, 8ನೇದು ಸಲ್ಫರ್. ಇವು 8 ಪೋಷಕಾಂಶಗಳು ಆಯ್ತು. ಇದನ್ನ ಹೊರತುಪಡಿಸಿ ಇನ್ನೂ 8 ಬೇಕಾಗತ್ತೆ. ಇದರಲ್ಲಿ ನಮ್ಗೆ ಕಾರ್ಬನ್, ಆಮ್ಲಜನಕ ಅಂಡ್ ಹೈಡ್ರೋಜನ್ ಇದು ಕೂಡ ಬಹಳ ಇಂಪಾರ್ಟೆಂಟ್. ಹೈಡ್ರೋಜನ್ ಈ ಪೋಷಕಾಂಶಗಳು ಎಲ್ಲಿಂದ ಸಿಗುತ್ತೆ? ಗಾಳಿ ಹಾಗೂ ನೀರು, ಫ್ರಮ್ ಏರ್ ಅಂಡ್ ವಾಟರ್ ನಮ್ಗೆ ಈ ಪೋಷಕಾಂಶಗಳು ಸಿಗುತ್ತೆ. ಅದನ್ನ ಬಿಟ್ಟು ಮಣ್ಣಿನಿಂದ ನಮ್ಗೆ 2 ತರನಾದಂತಹ ಪೋಷಕಾಂಶಗಳು ಸಿಗುತ್ತೆ. ಒಂದು ಇಲ್ಲಿ ನಾನು ಮೆನ್ಷನ್ ಮಾಡಿರುವಂತಹ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇವುಗಳನ್ನ ನಾವು ಬೃಹತ್ ಪೋಷಕಾಂಶಗಳು ಅಥವಾ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಬೃಹತ್ ಪೋಷಕಾಂಶಗಳು ಅಂತ ಕರಿತೀವಿ. ಹಾಗೇನೆ ಇನ್ನೊಂದು ಪೋಷಕಾಂಶಗಳು ನಮ್ಮ ಒಂದು ಸಸ್ಯದ ಬೆಳವಣಿಗೆಗೆ ಬಹಳ ಅವಶ್ಯಕ. ಅಂದ್ರೆ ಮಣ್ಣಿನಿಂದನೇ ನಮ್ಗೆ ಸಿಗುವಂತಹ ಪೋಷಕಾಂಶ. ಅದನ್ನ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರಿತೀವಿ. ಕ್ಷಮೆ ಇರ್ಲಿ. ಸೂಕ್ಷ್ಮ ಪೋಷಕಾಂಶಗಳು. ಈಗ ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಯಾವ್ದ್ಯಾವ್ದು? ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಕಬ್ಬಿಣ ಅಂದ್ರೆ ಐರನ್, ಮ್ಯಾಂಗನೀಸ್, ಬೋರಾನ್, ಸತು ಅಂದ್ರೆ ಜಿಂಕ್, ತಾಮ್ರ ಕಾಪರ್, ಮಾಲಿಬ್ಡಿನಮ್ ಅನ್ನುವಂತಹ ಒಂದು ಪೋಷಕಾಂಶಗಳು ಕೂಡ ಬಹಳ ಅವಶ್ಯಕ. ಅದರ ಜೊತೆಗೆ ಕ್ಲೋರಿನ್. ಈ ಇಷ್ಟು ಪೋಷಕಾಂಶಗಳನ್ನ ನಾವೇನಂತ ಕರಿತೀವಿ? ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ
ಸೂಕ್ಷ್ಮ ಪೋಷಕಾಂಶ ಅಂತ ಕರಿತೀವಿ. ಕೈಂಡ್ಲಿ ನೋಟ್ ಡೌನ್ ದಿಸ್ ಪಾಯಿಂಟ್, ನೋಟ್ ಮಾಡ್ಕೊಳ್ಳಿ ಇದನ್ನ. ನೋಟ್ ಮಾಡ್ಕೊಂಡ್ರಾ? ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಸೂಕ್ಷ್ಮ ಪೋಷಕಾಂಶಗಳು. ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಸತು, ತಾಮ್ರ, ಮಾಲಿಬ್ಡಿನಮ್, ಕ್ಲೋರಿನ್ ಇವುಗಳು. ಅರ್ಥ ಆಯ್ತಾ? ಒಟ್ಟಾರೆ ಗಾಳಿ, ನೀರು ಮತ್ತು ಮಣ್ಣಿನಿಂದ ಸರಬರಾಜು ಆಗುವಂತಹ ಈ 16 ಪೋಷಕಾಂಶಗಳು ಒಂದು ಸಸ್ಯದ ಬೆಳವಣಿಗೆಗೆ ಬಹಳ ಬಹಳ ಅವಶ್ಯಕ ಅಂತಾನೆ ನಾವು ಹೇಳಬಹುದು. ಹಾಗಿದ್ದಲ್ಲಿ ಈ ಎಲ್ಲಾ ಪೋಷಕಾಂಶಗಳು ಈ ಒಂದು ಸಸ್ಯಗಳಿಗೆ ಸಿಕ್ಕಾಗ ಮಾತ್ರ ಅವು ಬೃಹತ್ ಆಕಾರವಾಗಿ ಅಥವಾ ಸೊಂಪಾಗಿ ಅಥವಾ ಒತ್ತಾಗಿ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ. ಅದ್ರ ಜೊತೆಗೆ ನಾವು ಎಲ್ಲವೂ ಕೂಡ ನಮ್ಗೆ ಗಾಳಿ, ನೀರು, ಮಣ್ಣಿನಿಂದ ದೊರಕದೇ ಇರುವಂತಹ ಕಾರಣ ನಾವೇ ಮೇಲೂಟ ಅಂತ ಕೊಡ್ತೀವಲ್ಲ, ಆ ರೀತಿಯಾಗಿ ಈಗ ನೋಡಿ, ಒಂದು ಮಗು ಹುಟ್ಟಿದಾಗ ತಾಯಿಯ ಎದೆ ಹಾಲು ಆ ಮಗುವಿನ ಪ್ರೈಮರಿ ಸೋರ್ಸ್ ಆಫ್ ಫುಡ್ ಆಗಿರುತ್ತೆ. ಅದು ಒಂದು 6 ತಿಂಗಳು ಕಳೆದ ನಂತರ ಅದರ ಹಸುವು ಹೆಚ್ಚಾಗುತ್ತೆ. ಅದಕ್ಕೆ ಬಹಳಷ್ಟು ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್, ಖನಿಜಗಳು ಇವುಗಳ ಅವಶ್ಯಕತೆಗಳು, ಜೀವಸತ್ವಗಳು ಇವೆಲ್ಲ ಬೇಕಾಗತ್ತೆ. ಆಗ ನಾವ್ ಏನ್ ಮಾಡ್ತೀವಿ? ನಿಧಾನವಾಗಿ ಮೇಲೂಟವನ್ನ ಆರಂಭಿಸ್ತೀವಿ. ಮೇಲೂಟ ಅಂತ ಹೇಳಿದ್ರೆ ರಾಗಿ ಸರಿ ಆಗಿರಬಹುದು, ಅಥವಾ ಈ ಸೆರ್ಲ್ಯಾಕ್ಗಳಾಗಿರಬಹುದು, ಅಥವಾ ಮನೇಲೆ ತಯಾರಿಸಿದಂತಹ ಪುಷ್ಟಿ ಆಗಿರಬಹುದು. ಇಂತಹವನ್ನ ಮಕ್ಕಳಿಗೆ ತಂದು ಕೊಡ್ತೀವಲ್ವಾ? ಸಸ್ಯಗಳು ಹಾಗೆ. ಹೇಗೆ ಸಸ್ಯಗಳಿಗೆ ಇನ್ಬಿಲ್ಟ್ ಆಗಿ ಈ ರೀತಿಯಾದಂತಹ ನ್ಯೂಟ್ರಿಯೆಂಟ್ಸ್ಗಳು ಗಾಳಿಯಿಂದ, ನೀರಿನಿಂದ, ಭೂಮಿಯಿಂದ ಸಿಗುತ್ತೋ, ಅದ್ರ ಹೊರತುಪಡಿಸಾಗೂ ಕೂಡ ಇವುಗಳು ಹೇರಳವಾಗಿ ಸಿಗದೇ ಇರುವಂತಹ ಪಕ್ಷದಲ್ಲಿ ಆ ಸಸ್ಯಗಳ ಬೆಳವಣಿಗೆ ಆಗೋದು ಬಹಳ ಕಷ್ಟ ಆಗುತ್ತೆ, ಸಂಕುಚಿತವಾಗುತ್ತೆ. ಸೊ ಆಗ ಏನ್ ಮಾಡ್ಬೇಕಾಗುತ್ತೆ ನಾವು? ಮೇಲಿನ ಆಹಾರವನ್ನ ಕೊಡಬೇಕು. ಈ ಸಸ್ಯಗಳಿಗೆ ಕೊಡುವಂತಹ ಮೇಲಿನ ಆಹಾರವನ್ನೇ ನಾವು ಗೊಬ್ಬರ ಅಂತ ಕರೆಯೋದು. ಈ ಗೊಬ್ಬರದಲ್ಲಿ 2 ತರ ಇದೆ. ಒಂದು ಸಾವಯವ ಗೊಬ್ಬರ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಅಥವಾ ಅದನ್ನ ನಾವು ಮ್ಯಾನ್ಯೂರ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಕರಿತೀವಿ, ಸಾವಯವ ಗೊಬ್ಬರ. ನಾನು ಆರ್ಗ್ಯಾನಿಕ್ ಅಂತ ಹೇಳ್ತಿದ್ದಂಗೆನೆ ನಿಮ್ಗೆ ಗೊತ್ತಾಗುತ್ತೆ ಇದು ನಿಸರ್ಗಕ್ಕೆ ಸಂಬಂಧಪಟ್ಟದ್ದು ಅಂತ. ಮ್ಯಾನ್ಯೂರ್, ಸಾವಯವ ಗೊಬ್ಬರ. ಈ ಗೊಬ್ಬರಗಳ ಬಗ್ಗೆ ನೀವು ಅಥವಾ ಈ ಕೃಷಿ ಪದ್ಧತಿಗಳ ಬಗ್ಗೆ ನೀವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅನ್ನುವಂಥ ನಿಮ್ಮ 8ನೇ ಕ್ಲಾಸ್ನ ಪಾಠಗಳಲ್ಲೇ ಕಲ್ತಿದ್ದೀರಾ, ಹೌದೋ ಇಲ್ವೋ? ಈಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಸಾವಯವ ಗೊಬ್ಬರ ಅಥವಾ ಮ್ಯಾನ್ಯೂರ್ ಹೆಚ್ಚಿನ ಪ್ರಮಾಣದ ಸಾವಯವ ವಸ್ತುಗಳನ್ನ ಹೊಂದಿರುತ್ತದೆ. ಈಗ ಸಾವಯವ ವಸ್ತುಗಳು ಅಂದ್ರೆ ಏನ್ ಮೇಡಮ್ ಅಂತ ಕೇಳಬಹುದು. ಸಾವಯವ ವಸ್ತು ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಐಟಮ್ಸ್ಗಳು ಅಂತ ಹೆಸರು. ಅರ್ಥ ಆಯ್ತಾ? ಮತ್ತು ಮಣ್ಣಿನ ಅಲ್ಪ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಒದಗಿಸುತ್ತೆ. ಪ್ರಾಣಿಗಳ ಮಲ ಮತ್ತು ಸಸ್ಯಗಳ ತ್ಯಾಜ್ಯಗಳ ವಿಘಟನೆಯಿಂದ ಸಾವಯವ ಗೊಬ್ಬರವನ್ನ ತಯಾರಿಸಬಹುದು. ಮಣ್ಣನ್ನ ಪೋಷಕಾಂಶಗಳಿಂದ ಮತ್ತು ಸಾವಯವ ವಸ್ತುಗಳಿಂದ ಪುಷ್ಟೀಕರಿಸಲು ಹಾಗೂ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಲು ಸಾವಯವ ಗೊಬ್ಬರವು ಸಹಾಯ ಮಾಡುತ್ತದೆ. ಸಾವಯವ ಗೊಬ್ಬರದಲ್ಲಿರುವ ಸಾವಯವ ವಸ್ತುಗಳು ರಾಶಿಯು ಮಣ್ಣಿನ ಸ್ವರೂಪವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಮರಳು ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಸಲು ಕೂಡ ಸಹಾಯಕವಾಗಿದೆ. ಜೇಡಿ ಮಣ್ಣಿನಲ್ಲಿ ಇರುವ ಅಧಿಕ ಪ್ರಮಾಣದ ಸಾವಯವ ವಸ್ತುಗಳು ನೀರು ಸುಲಭವಾಗಿ ಹರಿದು ಹೋಗುವಂತೆ ಮಾಡುತ್ತದೆ ಮತ್ತು ಜೌಗುವಿಕೆ, ನೀರು ಜೌಗ್ತಾ ಇದೆ ಅಂತ ಹೇಳ್ತೀವಿ, ಆ ಮಣ್ಣು ಜೌಗುತ್ತೆ ಅಂತ ಹೇಳ್ತೀವಿ. ಜೌಗುವಿಕೆ ಅಂತ ಹೇಳಿದ್ರೆ ವಾಟರ್ ಲಾಗಿಂಗ್ ಅಂತ ಅರ್ಥ. ಅಂದ್ರೆ ನೀರು ಕಟ್ಕೊಂಡಿರುವಂತಹ ಒಂದು ರೀತಿ, ಇದನ್ನ ತಪ್ಪಿಸುತ್ತೆ. ಸಾವಯವ ಗೊಬ್ಬರಗಳ ಬಳಕೆ ಮೂಲಕ ನಾವು ಜೈವಿಕ ತ್ಯಾಜ್ಯ, ಪ್ಲೀಸ್ ಅಂಡರ್ಲೈನ್ ಅಂಡ್ ನೋಟ್ ಡೌನ್, ಬಯೋಲಾಜಿಕಲ್ ವೇಸ್ಟ್
ಬಳಸ್ತಾ ಇದ್ದೀವಿ. ಇದು ಅತಿಯಾದ ರಸಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಬಳಕೆಯನ್ನ ನಮ್ಮ ಪರಿಸರವನ್ನ ರಕ್ಷಿಸಲು ಅನುಕೂಲಕರವಾಗಿದೆ. ಅಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ ರಸಗೊಬ್ಬರಗಳು ಎಷ್ಟೇ ಒಳ್ಳೆಯ ಉತ್ಪನ್ನವಾದ್ರೂ ಕೂಡ ಪರಿಸರಕ್ಕೆ ಅವು ಹಾನಿಕಾರಿನೇ. ವಿ ಹ್ಯಾವ್ ಟು ಅಡ್ಮಿಟ್ ಇಟ್ ಅಲ್ವಾ? ಆದರೆ ಜೈವಿಕ ತ್ಯಾಜ್ಯ ವಸ್ತುಗಳ ಬಳಕೆಯು ಕೃಷಿ ತ್ಯಾಜ್ಯದ ಮರುಬಳಕೆಯ ಒಂದು ವಿಧಾನವಾಗಿದೆ. ಇಲ್ಲೂ ಅದೊಂದು ಈ ಒಂದು ಅಗ್ರಿಕಲ್ಚರಲ್ ವೇಸ್ಟ್ ಅಂತ ಏನ್ ಕರಿತೀವಿ ಅದ್ರದ ರೀಸೈಕಲ್ ಆಗ್ತಾ ಬರುತ್ತೆ. ಬಳಕೆ ಮಾಡುವ ಜೈವಿಕ ವಸ್ತುಗಳ ಆಧಾರದ ಮೇಲೆ ಸಾವಯವ ಗೊಬ್ಬರವನ್ನ ಈ ಕೆಳಗಿನಂತೆ ವರ್ಗೀಕರಿಸಬಹುದು. ಸೊ ಏನೇನ್ ವರ್ಗೀಕರಿಸಬಹುದು? ಲಾಸ್ಟ್ ಕ್ಲಾಸ್ ನಲ್ಲಿ ಇಲ್ಲಿವರೆಗೂ ನಾನು ಮಾತಾಡಿದ್ದೆ. ಈ ಕ್ಲಾಸ್ ನಲ್ಲಿ ಯಾವ ರೀತಿ ವರ್ಗಾವಣೆಯನ್ನ ಮಾಡಬಹುದು ಅಂತ ನೋಡೋಣ. ಮೊದಲನೇದು ಮಿಶ್ರ ಗೊಬ್ಬರ ಅಥವಾ ಇದನ್ನ ಎರೆ ಗೊಬ್ಬರ ಅಂತಾನೂ ಕರೀತಾರೆ. ಮಿಶ್ರ ಗೊಬ್ಬರ ಅಥವಾ ಎರೆ ಗೊಬ್ಬರ. ಎರಡನೇದು ಹಸಿರು ಗೊಬ್ಬರ. ಹಸಿರು ಗೊಬ್ಬರ. ಈಗ ಮಿಶ್ರ ಗೊಬ್ಬರ ಬಗ್ಗೆ ತಿಳ್ಕೊಳ್ಳೋಣ. ಕೃಷಿ ತ್ಯಾಜ್ಯ ವಸ್ತುಗಳಾದಂತಹ ಜಾನುವಾರು ಮಲ ಅಂದ್ರೆ ಹಸು ಸಗಣಿ ಮುಂತಾದವು, ತರಕಾರಿ ತ್ಯಾಜ್ಯ, ಪ್ರಾಣಿಗಳು ತಿನ್ನದೇ ಬಿಟ್ಟಂತ ಆಹಾರ, ಗೃಹ ತ್ಯಾಜ್ಯ ಅಂದ್ರೆ ಮನೆಯಲ್ಲಿರುವಂತಹ ವೆಟ್ ವೇಸ್ಟ್, ಚರಂಡಿ ತ್ಯಾಜ್ಯ, ಒಣ ಹುಲ್ಲು, ಕಿತ್ತ ಕಳೆ ಗಿಡಗಳು ಮುಂತಾದವುಗಳನ್ನ ಒಂದು ಗುಂಡಿಯಲ್ಲಿ ವಿಘಟನೆಗೆ ಒಳಪಡಿಸುವಂತಹ ಪ್ರಕ್ರಿಯೆಯ ಮೂಲಕ ಮಿಶ್ರ ಗೊಬ್ಬರ ಅಂತ ಹೇಳಿದ್ರೆ ಕಾಂಪೋಸ್ಟ್ 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 ಅನ್ನ ಪಡೆಯುತ್ತಾರೆ. ಮಿಶ್ರ ಗೊಬ್ಬರವು ಸಾವಯವ ವಸ್ತು ಮತ್ತು ಪೋಷಕಾಂಶಗಳನ್ನ ಗರಿಷ್ಠ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಅರ್ಥ ಆಯ್ತಾ? ಮಿಶ್ರ ಗೊಬ್ಬರದ ತಯಾರಿಕೆಯಲ್ಲಿ ಎರೆಹುಳುಗಳು ಅಂತ ಹೇಳಿದ್ರೆ ಅರ್ತ್ ವಾರ್ಮ್ಸ್ ಅಂತ ಕರಿತೀವಿ ಗಳನ್ನ ಬಳಸಿ ಸಸ್ಯ ಮತ್ತು ಪ್ರಾಣಿಗಳು ತಿನ್ನದೇ ಬಿಟ್ಟಂತ ಆಹಾರದ ವಿಘಟನೆಯನ್ನ ವೇಗಗೊಳಿಸುವಂತಹ ಪ್ರಕ್ರಿಯೆಗೆ ಎರೆಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ವರ್ಮಿ ಕಂಪೋಸ್ಟ್. ಸೊ ಈ ಒಂದು ಗೃಹ ತ್ಯಾಜ್ಯ ಆಗಿರಬಹುದು, ವೆಟ್ ವೇಸ್ಟ್ ಗಳಾಗಿರಬಹುದು, ಅಥವಾ ನಮ್ಮ ತೋಟದಲ್ಲಿ ಬೆಳೆದಂತಹ ಕಳೆಗಳು ಏನಿರುತ್ತೆ, ವೀಡ್ಸ್ ಏನಿರುತ್ತೆ, ಅವುಗಳನ್ನೆಲ್ಲ ಕಿತ್ತು ಒಟ್ಟಾಕಿ ಮಾಡುವಂತಹ ಒಂದು ಗುಂಡಿಯಲ್ಲಿ ಹಾಕಿ ಮಾಡುವಂತಹ ಈ ಒಂದು ವಿಧಾನವನ್ನ ನಾವು ಕಾಣಬಹುದು. ಸೊ ಅದ್ರ ಬಗ್ಗೆ ಒಂದಿಷ್ಟು ಪಿಕ್ಟೋರಿಯಲ್ ಪ್ರೆಸೆಂಟೇಶನ್ ಅನ್ನ ನಿಮ್ಗೆ ತೋರಿಸ್ತೀನಿ. ನೋಡಿ, ಇದು ಬಂದು ಎರೆಹುಳುಗಳು ಹೀಗಿರುತ್ತೆ. ಅರ್ತ್ ವಾರ್ಮ್ಸ್ ಅಂತ ಕರಿತೀವಿ. ಇದನ್ನ ವರ್ಮಿ ಕಂಪೋಸ್ಟ್ ಅಂತ ಕರೀತಾರೆ. ವರ್ಮಿ ಕಂಪೋಸ್ಟ್ ಅಂದ್ರೆ ಹುಳುಗಳು ಇದ್ದು ಈ ಒಂದು ಗೊಬ್ಬರವನ್ನ ತಯಾರ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಹೇಗ್ ಮೇಡಮ್ ಹುಳುಗಳಿಂದ ಹೇಗೆ ಈ ಒಂದು ಗೊಬ್ಬರವನ್ನ ತಯಾರಿಸಬಹುದು ಅಂತ ಹೇಳಿದ್ರೆ, ಇವು ಸಸ್ಯ ಮತ್ತು ಪ್ರಾಣಿಗಳು ತಿನ್ನದೇ ಬಿಟ್ಟಂತಹ ಆಹಾರವನ್ನ ವಿಘಟನವನ್ನ ವೇಗಗೊಳಿಸುತ್ತೆ. ಆ ಒಂದು ಡಿಕಂಪೋಸ್ ಆಗೋದು, ವಿಘಟನೆ ಅಂದ್ರೆ ಡಿಕಂಪೋಸ್ ಆಗೋದನ್ನ ವೇಗಗೊಳಿಸೋದ್ರಿಂದ ಈ ಗೊಬ್ಬರವನ್ನ ಬಳಸ್ತಾರೆ. ಇದು ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿದ್ರೆ ಈ ಒಂದು ಸಾವಯವವಾದಂತಹ ರೀತಿಯಲ್ಲಿ ಬಳಸುವಂತಹ ಗೊಬ್ಬರ ಆರ್ಗ್ಯಾನಿಕ್ ಮೆನ್ಯೂರ್. ನೋಡಿ, ಈ ರೀತಿಯಾಗಿ ಹುಳುಗಳನ್ನ ಕೂಡ ನೀವು ಕಾಣಬಹುದು. ಇವು ನಮ್ಮ ಭೂಮಿ ಹಾಗೂ ಪರಿಸರಕ್ಕೆ ಬಹಳ ಉಪಯುಕ್ತವಾದದ್ದು. ಈ ರೀತಿಯ ಒಂದು ಗುಂಡಿ ಇರುತ್ತೆ. ಆ ಗುಂಡಿಯಲ್ಲಿ ಕಲಗಚ್ಚುಗಳಾಗಿರಬಹುದು, ಪ್ರಾಣಿಗಳ ಮಲ ಸಗಣಿ ಆಗಿರಬಹುದು, ಅಥವಾ ಮುಂತಾದ ತ್ಯಾಜ್ಯ ಆಗಿರಬಹುದು, ಸಸ್ಯಗಳಾಗಿರಬಹುದು, ಆ ಅಥವಾ ತೋಟದಲ್ಲಿ ಬೆಳೆದಂತಹ ಕಳೆಗಳಾಗಿರಬಹುದು, ಇವುಗಳನ್ನೆಲ್ಲ ಒಟ್ಟಿಗೆ ಒಂದು ಗುಂಡಿ ಒಳಗಡೆ ಹಾಕಿ ಅಲ್ಲಿಂದ ಪಡೆಯುವಂತಹ ಆ ವಿಘಟನೆಗೆ ಒಳಗಾಗಿ ಪಡೆಯುವಂತಹ ಗೊಬ್ಬರವನ್ನ ನಾವು ಈ ರೀತಿ ಮಿಶ್ರ ಗೊಬ್ಬರ, ಕಂಪೋಸ್ಟ್ ಅಥವಾ ವರ್ಮಿ ಕಂಪೋಸ್ಟ್ ಅಂತ ಕರಿತೀವಿ. ಓಕೆ.
ಸೊ ಇದು ಈ ರೀತಿಯಾಗಿ ಗುಂಡಿಯಲ್ಲಿ ಈ ರೀತಿಯಾದಂತಹ ಗೊಬ್ಬರವನ್ನ ತಯಾರಿಸ್ತಾರೆ. ಇದು ವರ್ಮಿ ಕಂಪೋಸ್ಟ್ ನ ಕುರಿತಾಗಿ ಇದ್ದಂತಹ ಮಾಹಿತಿ. ಈಗ ವರ್ಮಿ ಕಂಪೋಸ್ಟ್ ಅಥವಾ ಕಂಪೋಸ್ಟ್ ಬಗ್ಗೆ, ಮಿಶ್ರ ಗೊಬ್ಬರ, ಎರೆ ಗೊಬ್ಬರದ ಬಗ್ಗೆ ಆಯ್ತು. ಈಗ ಹಸಿರು ಗೊಬ್ಬರದ ಬಗ್ಗೆ ತಿಳ್ಕೊಳ್ಳೋಣ. ಹಸಿರು ಗೊಬ್ಬರ ಕೃಷಿ ಬೀಜಗಳನ್ನ ಬಿತ್ತನೆ ಮಾಡುವುದಕ್ಕೆ ಮೊದಲು ಸನ್ ಹೆಂಪ್ ಅಥವಾ ಗೌರ್ ಅಂದ್ರೆ ಕ್ಲಸ್ಟರ್ ಬೀನ್ ಅಂತಹ ಹೆಸರು ನಂತಹ ಕೆಲವು ಸಸ್ಯಗಳನ್ನ ಬೆಳೆಸಿ ನಂತರ ಉಳುಮೆ ಮಾಡಿ ಮಣ್ಣಿನ ಮಿಶ್ರಣ ಮಾಡ್ತಾರೆ. ಹೀಗೆ ಈ ಹಸಿರು ಸಸ್ಯಗಳು ಹಸಿರು ಗೊಬ್ಬರವಾಗಿ ಬದಲಾಗುತ್ತೆ ಹಾಗೂ ಮಣ್ಣನ್ನ ನೈಟ್ರೋಜನ್ ಮತ್ತು ಫಾಸ್ಫರಸ್ ಇಂದ ಸಮೃದ್ಧಿಪಡಿಸುತ್ತೆ. ನಾನು 16 ಪೋಷಕಾಂಶಗಳು ಮಣ್ಣಿಗೆ ಬೇಕು ಅಂತ ಹೇಳಿದೆ. ಅವುಗಳಲ್ಲಿ 2 ಯಾವುದು? ನೈಟ್ರೋಜನ್ ಹಾಗೂ ಫಾಸ್ಫರಸ್ ಅಲ್ವಾ? ಇವೆರಡು ಪೋಷಕಾಂಶಗಳು ಬಹಳ ಮುಖ್ಯವಾಗಿ ನಮ್ಗೆ ಬೇಕಾಗುತ್ತೆ. ಅವುಗಳನ್ನ ಈ ಒಂದು ಕ್ಲಸ್ಟರ್ ಬೀನ್ ಅಥವಾ ಸನ್ ಹೆಂಪ್ ಅಥವಾ ಗೌರ್ ಅನ್ನುವಂತಹ ಒಂದು ಸಸ್ಯವನ್ನ ಬೆಳೆದು ಅದಾದ ನಂತರ ಅವುಗಳನ್ನ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಈ ಹಸಿರು ಗೊಬ್ಬರ ಅಥವಾ ಗ್ರೀನ್ ಮ್ಯಾನ್ಯೂರ್, ಹಸಿರು ಗೊಬ್ಬರವನ್ನ ಗ್ರೀನ್ ಮ್ಯಾನ್ಯೂರ್ ಅಂತ ಕರಿತೀವಿ, ಅದನ್ನ ಪಡಿತಾರೆ. ಈ ಹಸಿರು ಗೊಬ್ಬರ ಎಂದರೇನು, ಮಿಶ್ರ ಗೊಬ್ಬರ ಎಂದರೇನು ಅನ್ನುವಂತಹ ಪ್ರಶ್ನೆಗಳು ಬರಬಹುದು. ಅದಕ್ಕೆ ಉತ್ತರ ಪೇಜ್ ನಂಬರ್ 88ರಲ್ಲಿ ಇರುವಂತಹ ಈ ಒಂದು ಪ್ಯಾರಾಗ್ರಾಫ್ ನ ಕಲ್ತ್ಬಿಟ್ರೆ ಸಾಕು. ಹಾಗಾದ್ರೆ ಹಸಿರು ಗೊಬ್ಬರ ಹೇಗಿರುತ್ತೆ ಅದನ್ನ ತಿಳ್ಕೊಳ್ಳೋಣ. ಇವೆಲ್ಲ ಎರೆಹುಳುವಿನ ಗೊಬ್ಬರ ಅಥವಾ ಕಂಪೋಸ್ಟ್ ಆಗಿದ್ವು. ಈಗ ಹಸಿರು ಗೊಬ್ಬರ ಈ ರೀತಿಯಾಗಿ ಇರುತ್ತೆ. ಈ ಕಾಳುಗಳನ್ನ ನೀವು ನೋಡಬಹುದು. ಅರ್ಥ ಆಯ್ತಾ? ಇದನ್ನ ಗ್ರೀನ್ ಮ್ಯಾನ್ಯೂರ್ ಅಥವಾ ಸಣಪು ಸೀಡ್ ಅಂತ ಕರಿತೀವಿ. ಸಣಪು ಅನ್ನುವಂತಹ ಒಂದು ಅಥವಾ ಗೌರ್ ಅನ್ನುವಂತಹ ಈ ಒಂದು ಕ್ಲಸ್ಟರ್ ಬೀನ್ ಅಂತ ಕರಿತೀವಿ. ಅದರ ಒಂದು ಬೀಜಗಳಿಂದ ಮಾಡುವಂತಹದ್ದು. ಇದು ನಮ್ಮ ಭೂಮಿಗೆ ಅತಿ ಹೇರಳವಾಗಿ ನೈಟ್ರೋಜನ್ ಹಾಗೂ ಫಾಸ್ಫರಸ್ ಅನ್ನ ಒದಗಿಸುತ್ತೆ. ತಿಳಿತಾ ಮಕ್ಕಳೇ? ಸೊ ಇದು ರಸಗೊಬ್ಬರಗಳು ಹಾಗೂ ಎರೆಗೊಬ್ಬರ ಮತ್ತು ರಸಗೊಬ್ಬರ ಕ್ಷಮಿಸಿ ಸಾವಯವ ಗೊಬ್ಬರದ ಬಗ್ಗೆ ಇದ್ದಂತ ಮಾಹಿತಿ. ನಿಮ್ಗೆ ಈ ಸಣಪು ಸೀಡ್ಸ್ ಅನ್ನೋದು ಹೇಗ್ ಕಾಣುತ್ತೆ ಅನ್ನೋದಕ್ಕೆ ಇಲ್ಲಿದೆ ಒಂದು ಉದಾಹರಣೆ. ಈ ರೀತಿಯ ಕಾಣುತ್ತೆ. ದೀಸ್ ಆರ್ ದ ಸಣಪು ಸೀಡ್ಸ್ ಅಥವಾ ಹಸಿರು ಗೊಬ್ಬರಗಳು. ಇದನ್ನ ಕೂಡ ನಾವು ಫಲವತ್ತಾದಂತಹ ಭೂಮಿಗೆ ಈ ರೀತಿಯಾಗಿ ಹಾಕ್ತಾ ಬರ್ತೀವಿ. ಇದನ್ನ ನಾವು ಹಸಿರು ಗೊಬ್ಬರ, ಗ್ರೀನ್ ಮ್ಯಾನ್ಯೂರ್ ಅಂತ ಕರಿತೀವಿ. ತಿಳಿತಾ? ಸೊ ಈಗ ಮುಂದೆ ನಾವು ಈಗ ಸಾವಯವ ಗೊಬ್ಬರ ಅಥವಾ ಮ್ಯಾನ್ಯೂರ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಫರ್ಟಿಲೈಸರ್ ಗಳ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂತಾ ಹೋಗೋಣ. ಫರ್ಟಿಲೈಸರ್ ಅಂದ್ರೆ ರಸಗೊಬ್ಬರಗಳು. ವಾಣಿಜ್ಯ ಉದ್ದೇಶಕ್ಕಾಗಿ ತಯಾರಿಸಲಾದಂತಹ ಸಸ್ಯ ಪೋಷಕಾಂಶಗಳೇ ರಸಗೊಬ್ಬರಗಳು. ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ ವಾಣಿಜ್ಯ ಕಮರ್ಷಿಯಲ್ ಯೂಸೇಜ್ಗಾಗಿ ತಯಾರಿಸಲಾದಂತಹ ಸಸ್ಯ ಪೋಷಕಾಂಶಗಳೇ ರಸಗೊಬ್ಬರಗಳು. ಇವು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಅನ್ನ ಒದಗಿಸುತ್ತೆ. ಸಸ್ಯ ಭಾಗಗಳ ಎಲೆಗಳು, ರೆಂಬೆಗಳು ಮತ್ತು ಹೂವು ಉತ್ತಮ ಬೆಳವಣಿಗೆಗೆ ರಸಗೊಬ್ಬರಗಳನ್ನ ಹೇರಳವಾಗಿ ಬಳಸ್ತಾರೆ. ಇವು ಆರೋಗ್ಯಕರ ಸಸ್ಯಗಳನ್ನ ಉಂಟು ಮಾಡುತ್ತೆ. ಹೆಚ್ಚು ವೆಚ್ಚದ ಕೃಷಿಯ ಅತ್ಯಧಿಕ ಇಳುವರಿಯನ್ನ ರಸಗೊಬ್ಬರಗಳು ಒಂದು ಪ್ರಮುಖ ಅಂಶವಾಗಿದೆ. ಸೊ ಈ ಒಂದು ಆರ್ಗ್ಯಾನಿಕ್ ಮೆನ್ಯೂರ್ಗಿಂತ ಅತಿ ಹೆಚ್ಚು ಇಳುವರಿ ಬರ್ಬೇಕು ಅಂದ್ರೆ ಈ ರಸಗೊಬ್ಬರವನ್ನ ಬಳಸ್ತಾರೆ. ಆದ್ರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಥವಾ ಸಾವಯವ ಗೊಬ್ಬರ ಪರಿಸರ ದೃಷ್ಟಿಯಿಂದ ಸ್ನೇಹಿ. ಆದ್ರೆ ರಸಗೊಬ್ಬರ ವಾಣಿಜ್ಯ ಕಮರ್ಷಿಯಲಿ ಆಗಿ ಅತಿ ಹೆಚ್ಚು ದುಡ್ಡು ಮಾಡ್ಬೇಕು ಅಂತ ಹೇಳಿದ್ರೆ ರಸಗೊಬ್ಬರಗಳನ್ನ ಬಳಸುವಂತಹ ವಾಡಿಕೆ ಉಂಟು. ಈ ರಸಗೊಬ್ಬರಗಳು ಏನು, ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳೇನಾದ್ರೂ ಇದೆಯಾ, ಅದರಿಂದ ನಾವ್ ಏನ್ ಕಲ್ತ್ಕೊಳ್ಬಹುದು, ಇವೆಲ್ಲವನ್ನ ನಾವು ನಮ್ಮ ಮುಂದಿನ ತರಗತಿಯಲ್ಲಿ ತಿಳಿತಾ ಹೋಗೋಣ. ಜೊತೆಗೆ ಮುಂದಿನ ಕ್ಲಾಸ್ ಯಾವಾಗಿರುತ್ತೆ ಮಕ್ಳೇ? ನಿಮ್ಗೆ ಮುಂದಿನ ಮಂಗಳವಾರ ಅಲ್ವಾ? ಟ್ಯೂಸ್ಡೇ. ಮುಂದಿನ ಮಂಗಳವಾರ ನಿಮ್ಗೆ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಇರುತ್ತೆ. ಯಾವ ಒಂದು ಪಠ್ಯದ ಕುರಿತು ಈ ಸಲ ಟೆಸ್ಟ್ ಇರುತ್ತೆ, ನೀವ್ ಯಾವ ಒಂದು ಪಾಠದ ಕುರಿತು ಪ್ರಿಪೇರ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ ಜೀವದ ಮೂಲ ಘಟಕ ಈ ಒಂದು ಪಾಠ, ಕ್ಷಮಿಸಿ ಅದು ಬೇಡ, ಅಂಗಾಂಶಗಳು ಈ ಒಂದು ಪಾಠದ ಕುರಿತು ಪ್ರಿಪೇರ್ ಆಗಿ ಬನ್ನಿ.
ಅಂಗಾಂಶಗಳನ್ನ ಮುಗ್ಸೋಣ. ಅದಾದ ನಂತರ ಜೀವದ ಮೂಲ ಘಟಕ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡಕ್ಕಿದೆ. ಆಮೇಲೆ ನೋಡೋಣ. ಅಂಗಾಂಶಗಳು ಅರ್ಥ ಆಯ್ತಾ? ಚಾಪ್ಟರ್ ನಂಬರ್ 6 ಈ ಒಂದು ಪಠ್ಯದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಮಂಗಳವಾರ ಇರುತ್ತೆ. ಅದಕ್ಕೆ ಪ್ರಿಪೇರ್ ಆಗಿ ಬನ್ನಿ. ಇವತ್ತಿನ ಕ್ಲಾಸ್‌ನಲ್ಲಿ ನಾವು ಮಾಡಿದಂತಹ ಗೊಬ್ಬರ, ಸಾವಯವ ಗೊಬ್ಬರ ಹಾಗೂ ರಸಗೊಬ್ಬರದ ಬಗ್ಗೆ ನಿಮ್ಗೆ ಮಾಹಿತಿ ದೊರಕಿದೆ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.